ಸುಮ್ಮನೆ ವೇಗವಾಗಿ ನಾವು 500 ಕೋಟಿ ಅನುದಾನ ತಂದಿದ್ದೀವಿ, 10,000 ಸೈಟ್ ಕೊಡ್ತೀವಿ, ನಾವು ಉದ್ಯೋಗ ಮೇಳ ಮಾಡಿದ್ದೀವಿ, ಆರೋಗ್ಯ ಮೇಳ ಮಾಡಿದ್ವಿ. ಇಷ್ಟು ದಿನ ಏನ್ ಮಾಡ್ತಿದ್ರು? ಸರ್ಕಾರ ಬಂದು ಎಷ್ಟು ವರ್ಷ ಆಯ್ತು? ಏನ್ ಮಾಡಿದ್ದಾರೆ? ಎಷ್ಟು ಅನುದಾನ ತಂದಿದ್ದಾರೆ? ಮೊನ್ನೆ ಮಾಜಿ ಸಂಸತ್ ಸದಸ್ಯರು ಅವ್ರ ಸರ್ಕಾರ ಬಂದ ನಂತರ ಅವರು ಸಂಸತ್ ಸದಸ್ಯರಾಗಿದ್ದಾಗ, ಒಂದು ನಿಮಿಷ ಗಲಾಟೆ ಮಾಡ್ಬೇಡ್ರಿ, ಅವರು ಸಂಸತ್ ಸದಸ್ಯರಾಗಿದ್ದಾಗ ಕಾವೇರಿ ನೀರಾವರಿ ನಿಗಮದಿಂದ ಬೃಹತ್ ನೀರಾವರಿ ಇಲಾಖೆಯಿಂದ ಗ್ರಾಂಟ್ಸ್ ತಂದ್ರು. 170 ಕೋಟಿ ಕನಕಪುರಕ್ಕೆ ತಗೊಂಡ್ರು, 30 ಕೋಟಿ ಮಾಗಡಿಗೆ ಕೊಟ್ರು, 40 ಕೋಟಿ ರಾಮನಗರಕ್ಕೆ ಕೊಟ್ರು. ಚನ್ನಪಟ್ಟಣಕ್ಕೆ ಯಾಕೆ ಕೊಡ್ಲಿಲ್ಲ? ಅವಾಗ ಚನ್ನಪಟ್ಟಣ ಕಾಣ್ಲಿಲ್ವ ಇವ್ರಿಗೆ? ಅವರು ಈ MP ಚುನಾವಣೆ ಆಗೋವರೆಗೂ ಎಷ್ಟು ಅನುದಾನವನ್ನ ಚನ್ನಪಟ್ಟಣಕ್ಕೆ ಕೊಟ್ಟಿದ್ದಾರೆ ಅಂತ ಲೆಕ್ಕ ಕೊಡ್ಲಿ, ಶ್ವೇತಪತ್ರ ಹೊಡಿಸ್ಲಿ. ಇವಾಗ ಮಾತ್ರ ಚನ್ನಪಟ್ಟಣದ ಬಗ್ಗೆ ಪ್ರೀತಿ ಬಂದ್ಬಿಟ್ಟಿದೆ. ಯಾಕೆ ಅವಾಗ ಆಶ್ರಯ ಮನೆ ಕೊಡಕ್ಕಾಗಿರ್ಲಿಲ್ಲ, ಆಶ್ರಯ ಸೈಟ್ ಕೊಡಕ್ಕಾಗಿರ್ಲಿಲ್ಲ? ಅವತ್ ಜಮೀರ್ ಅವರು ಮಿನಿಸ್ಟರ್ ಇರ್ಲಿಲ್ವಾ? ಯಾಕೆ ಕರ್ಕೊಂಡ್ಬಂದು ಆಶ್ರಯ ಮನೆ ಕೊಡ್ಸಕ್ಕಾಗಿರ್ಲಿಲ್ಲ ಸರ್ಕಾರ ಇದ್ದಾಗ? ಈಗ ಯಾಕೆ ವ್ಯಾಮೋಹ ಚನ್ನಪಟ್ಟಣದ ಮೇಲೆ? ಉದ್ಯೋಗ ಮೇಳ ಮಾಡಿ ಎಷ್ಟು ಜನ ಕೊಡ್ಸವ್ರೆ? ಚನ್ನಪಟ್ಟಣ ತಾಲೂಕಿನಲ್ಲಿ ಇದ್ದಂತ ನಿರುದ್ಯೋಗ ಯುವಕ ಯುವತಿಯರಿಗೆ ಎಷ್ಟು ಜನ ಕೊಡ್ಸವ್ರೆ? ಕೊಡ್ಲಿ ಪಟ್ಟಿ. ಆಯ್ತು ರೀ, ನಾವು ಕೊಡ್ಸಿದ್ದೀವಿ. ನೀರಾವರಿ ಅವ್ರದೇ ಇಲಾಖೆ ಇತ್ತು. ಹೊಸದಾಗಿ ಏನಾದ್ರೂ ನೀರಾವರಿ ಯೋಜನೆ ಮಾಡಿದಾರಾ? ಹೊಸದಾಗಿ ಏನಾದ್ರೂ ನೀರಾವರಿಗೆ ಕೆರೆ ತುಂಬಿಸಿದಾರಾ? ಇಲ್ಲ ಕೆನಾಲ್ ಮಾಡಿದಾರಾ? ಏನಾದ್ರೂ ಮಾಡಿದ್ರೆ ಹೇಳಿ. ಕುಡಿಯೋ ನೀರಿಗೆ ಏನಾದ್ರು ಹಳ್ಳಿಗಳಿಗೆ, ಗ್ರಾಮಾಂತರ ಪ್ರದೇಶಗಳಿಗೆ ಯಾವ್ದಾದ್ರು ಯೋಜನೆ ತಂದವರ ಕರ್ನಾಟಕ ಸರ್ಕಾರದಿಂದ? ಈಗ ಅವ್ರಿಗೆ ವ್ಯಾಮೋಹ ಬಂದಿದೆ. ಈಗ ನಾವೇನೋ ಮಾಡ್ಬಿಡ್ತೀವಿ ಅಂತ ಹೊರಟಿದ್ದಾರೆ ಚುನಾವಣೆಗೋಸ್ಕರ. ಸರ್ಕಾರ ಬಂದು 1.5 ವರ್ಷದಲ್ಲಿ ಏನಾದ್ರು ಮಾಡಿದ್ರೆ ನಾವು ಅವ್ರಿಗೆ ಹೇಳ್ತಿದ್ದು, ಹೌದು ರೀ, ಇವ್ರಿಗೆ ಪ್ರೀತಿ ಇದೆ ಚನ್ನಪಟ್ಟಣದ ಮೇಲೆ ಅಂತ ಹೇಳಿ. ಅದನ್ನ ಒಪ್ಕೊಳ್ಳಿ. ನಾವು ಚುನಾವಣೆಗೋಸ್ಕರ ಗಿಮಿಕ್ ಮಾಡ್ತಾ ಇದೀವಿ, ತಯಾರಿ ಮಾಡ್ತಾ ಇದೀವಿ, ಚುನಾವಣೆಗೋಸ್ಕರ ಸುಳ್ಳು ಹೇಳ್ತಾ ಇದೀವಿ ಬಂದಿ ಅಂತ ಬೇಕಾದ್ರೆ ಕಾಂಗ್ರೆಸ್ನವ್ರು ಒಪ್ಕೊಳ್ಳಿ. ನಮ್ಮ ಪಕ್ಷ, ನಮ್ಮ ಮೈತ್ರಿಕೂಟವನ್ನ ಅವ್ರು ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ. ಬಿಜೆಪಿ JDS ನ ನಮ್ಮ ಮೈತ್ರಿಕೂಟದ ಅಭ್ಯರ್ಥಿ ಯಾರಾದ್ರೂ ಆಗ್ಬೋದು, ಅದನ್ನ ಮಣಿಸ್ಲಿಕ್ಕೆ ಕಾಂಗ್ರೆಸ್ನವ್ರ ಕಡೆಯಿಂದ ಸಾಧ್ಯ ಇಲ್ಲ. ಅವ್ರೇನೇ ಸುಳ್ಳು ಹೇಳ್ಕೊಬಹುದು, ಏನೇ ಮಾಡ್ಬೋದು, ಯಾವುದೇ ಕಾರಣಕ್ಕೂ ಇದು ಆಗೋದಿಲ್ಲ. ಹಣ ತಂದು ಸುರಿತಾವ್ರೆ. ನಮ್ಮ ಸದಸ್ಯರುಗಳನ್ನ, ಪುರಸಭೆ ನಗರಸಭೆ ಸದಸ್ಯರುಗಳನ್ನ, ಗ್ರಾಮ ಪಂಚಾಯತಿ ಮೆಂಬರ್ಗಳನ್ನ ಖರೀದಿ ಮಾಡ್ತೀವಿ ಅಂತ ಖರೀದಿ ಮಾಡಕ್ ಬಂದು ಕೂತವ್ರೆ. ಜನ ತೀರ್ಮಾನ ಮಾಡ್ತಾರೆ. ಇಲ್ಲಿ ಹಣದ ಬಲ ನಡೀತದೋ ಜನದ ಬಲ ನಡೀತದೋ ಅಂತ ಹೇಳಿ ಚುನಾವಣೆಯಲ್ಲಿ ತೀರ್ಮಾನ. ನಮ್ಗೆ 13 ಜನ ಏನು ಹೋಗಿಲ್ಲ. ಅವ್ರು 13 ಜನ ಬಂದಿದ್ದಾರೆ ಅಂತ ಹೇಳಿ ಪತ್ರಿಕಾಗೋಷ್ಠಿ ಮಾಡಿ DC-ಗೆ ಪತ್ರ ಕೊಟ್ಟಿರೋದು ನಮ್ ಗಮನಕ್ಕೆ ಬಂದಿದೆ. ಅದ್ರ ಮೇಲೆ ನಾವು ಕಾನೂನು ಹೋರಾಟ ಈಗಾಗಲೇ ಶುರು ಮಾಡಿದ್ದೇವೆ. ಸುಳ್ಳು ಮಾಹಿತಿ ಕೊಟ್ಟು 13 ಜನ ಬಂದಿದ್ದಾರೆ ಅಂತ ಹೇಳಿ DC ಅವ್ರ ಹತ್ರ ಕೊಟ್ಟು, ಇವ್ರನ್ನೆಲ್ಲ ನೀವು ಯಾಕೆ ಕಾಂಗ್ರೆಸ್ ಸದಸ್ಯಕ್ಕೆ ನಾವು ಸಹ ಸದಸ್ಯರನ್ನಾಗಿ ಮಾಡಬಾರ್ದು ಅಂತೆಲ್ಲ ಕೇಳಿ DC ಕಡೆಯಿಂದ ಆದೇಶ ಮಾಡಿಸ್ಕೊಂಡಿರೋದನ್ನ ನಾವು ನೋಡಿದ್ದೇವೆ. ಯಾವುದೇ ಕಾರಣಕ್ಕೂ ಅವರ ಹಣದ ಆಸೆ ಆಮಿಷಗಳಿಗೆ ಯಾರು ಕೂಡ ಚನ್ನಪಟ್ಟಣದ ನಗರಸಭಾ ಸದಸ್ಯರಾಗ್ಲಿ ಬೇರೆ ಯಾರು ಬಲಿಯಾಗುವಂತ ಪ್ರಶ್ನೆ ಇಲ್ಲ. ಕಾರ್ಯಕರ್ತರೇ ಬೇರೆ, ಜನಪ್ರತಿನಿಧಿಗಳೇ ಬೇರೆ. ನಾವು ಒಳ್ಳೆ ಕಾರ್ಯಕರ್ತರನ್ನ ಯಾವತ್ತವರೆಗೂ ನಾವು ಇವ್ರ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿದ್ರೆ ನಮ್ಮ ಪಕ್ಷಕ್ಕೆ, ನಮ್ಮ ಕಾರ್ಯಕರ್ತರಿಗೆ ಗೌರವ ಕೊಡ್ತದೆ ಅನ್ನೋದನ್ನ ನಾವು ತೀರ್ಮಾನ ಮಾಡೋಣ. ಅಲ್ಲಿವರೆಗೂ ಇದು ನಡೀತಾನೆ ಇರ್ತದೆ. ಈ ಆಯ್ಕೆ ನಮ್ಮಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ತಪ್ಪು ನಾವು ಸರಿಪಡಿಸ್ಕೊಳ್ಳೋವರೆಗೂ ಇದು ನಡೀತದೆ. ಇದನ್ನ ಸರಿಪಡಿಸ್ಕೊಳ್ಳುವಂತ ಕಾಲ ಬಂದಿದೆ. ಅದಕ್ಕೋಸ್ಕರನೇ ಯಾರು ಪ್ರಾಮಾಣಿಕವಾಗಿ ನಮ್ಮ ಪಕ್ಷದಲ್ಲಿ B ಫಾರಂ ತಗೊಂಡು ನಮ್ಮ ಪಕ್ಷದಲ್ಲಿ ಸ್ಪರ್ಧೆ ಮಾಡಿ ನಮ್ಮ ಪಕ್ಷದ ಕಾರ್ಯಕರ್ತರು ಮತದಾರ ಓಟ್ ಆಗಿ ಗೆಲ್ಸಿರ್ತಾರೆ, ಅವರು ಎಲ್ಲಿವರೆಗೂ ನಮ್ಮ ಜೊತೆ ಇರ್ತಾರೆ ಅಂತ ಪ್ರಾಮಾಣಿಕ ಕಾರ್ಯಕರ್ತರನ್ನ ಗುರುತಿಸಬೇಕಾಗಿದೆ.
ಆ ಕೆಲಸನೇ ಮಾಡಕ್ ಕೊಟ್ಟಿರೋದು. ಈ ಅಪ್ರಾಮಾಣಿಕರು ಅವ್ರು ಮುಗಿದ್ರು ಅಂತ ಯಾವುದೋ ಹಣದ ಆಸೆಗೋ ಬೇರೆ ಆಸೆಗೋ ಅಧಿಕಾರದ ಆಸೆಗೋ ಹೋದ್ರೆ ಅವರು ಅದು ತಾತ್ಕಾಲಿಕ, ಅಲ್ಲಿಗೆ ಮುಗೀತದೆ.